ಫ್ರೆಂಡ್ಸ್, ವಿಡಿಯೋವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೊಂದು ಸಿನಾರಿಯೋವನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ನೀವು ನಿಮ್ಮ ಸಿಟಿಯಲ್ಲಿ ಒಂದು ದೊಡ್ಡ ಮಾಲಿಗೆ ಹೋಗ್ತೀರಾ, ಅಲ್ಲಿಗೆ ಕಾರನ್ನ ತಗೊಂಡು ಹೋಗ್ತೀರಾ. ಆ ಕಾರ್ನ ಪಾರ್ಕ್ ಮಾಡೋದಕ್ಕೆ ಪಾರ್ಕಿಂಗ್ ಲಾಟಿಗೆ ಹೋಗ್ತೀರಾ. ಪಾರ್ಕ್ ಮಾಡಿ ಗಾಡಿಯಿಂದ ಕೆಳಗಡೆ ಇಳಿತೀರಾ. ಆ ರೀತಿ ಕೆಳಗೆ ಇಳಿದ್ಮೇಲೆ ಮಾಲ್ನ ಕಡೆಗೆ ನೀವು ಹೋಗ್ಬೇಕಾದ್ರೆ ಆವಾಗ ನಿಮ್ಗೆ ಎದುರುಗಡೆಯಿಂದ 2 ಎಕ್ಸಾಟಿಕ್ ಕಾರು ನಿಮ್ಮ ಕಣ್ಣಲ್ಲಿ ಬೀಳುತ್ತೆ. ಸಿಟಿಯಲ್ಲಿ ತುಂಬಾ ಕಮ್ಮಿಯಾಗಿನೇ ಈ ರೀತಿ ಕಾರ್ಸ್ ಎಲ್ಲ ಇರುತ್ತೆ. ಆ ಕಾರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ನೋಡಿದ್ಕೊಳ್ಳಿ ನಿಮ್ಮ ಮನಸ್ಸಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಫಸ್ಟ್ ಕಾರ್ 10 ಕೋಟಿ ಬೆಲೆ ಬಾಳೋ ರೋಲ್ಸ್ ರಾಯ್ಸ್ ಫ್ಯಾಂಟಮ್. ಇದು ತುಂಬಾ ಸ್ಪೇಷಿಯಸ್ ಆದ ಲಕ್ಸುರಿ ಕಾರ್. ಆ ಗಾಡಿನ ನೋಡಿದ್ಕೊಳ್ಳೆ ಕಣ್ ಕುಕ್ಕೋ ಹಾಗೆ ಆ ಗಾಡಿನ ನೋಡ್ತಾನೆ ಇರ್ತೀರಾ. ಆವಾಗ ಆ ಕಾರ್ ನಿಮ್ಮ ಹತ್ರ ಬಂದು ನಿಲ್ಲುತ್ತೆ. ಗಾಡಿಯಿಂದ ಗಾಡಿ ಡ್ರೈವರು ಹೊರಗಡೆ ಬರ್ತಾರೆ. ಗಾಡಿಯ ಪ್ಯಾಸೆಂಜರ್ ಡೋರ್ ನ ಓಪನ್ ಮಾಡಿ ಟಿಪಿಕಲ್ ರೋಲ್ಸ್ ರಾಯ್ಸ್ ನ ಕಸ್ಟಮ್ ನ ಫಾಲೋ ಮಾಡ್ತಾರೆ. ಈಗ ನಿಮ್ಮ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಇಷ್ಟು ಕಾಸ್ಟ್ಲಿಯಾದ ಕಾರ್ನ ಓನರ್ ಯಾರಂತ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ. ಗಾಡಿಯ ಓನರ್ ಹೊರಗಡೆ ಬರ್ಬೇಕು ಅಂತ ಈಗರಾಗಿ ವೇಟ್ ಮಾಡ್ತಾ ಇದ್ದೀರಾ. ಆವಾಗ ಡ್ರೈವರ್ ಓನರ್ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡ್ ಬರೋದನ್ನ ನೀವು ನೋಡ್ತೀರಾ. ಓನರ್ ತುಂಬಾ ಕಷ್ಟಪಟ್ಟು ಕಾಲ್ ನಡುಗ್ತಾ ಹೊರಗಡೆ ಬರ್ತಾರೆ. ಕೊನೆದಾಗಿ ಒಂದು ಕೋಲನ್ನ ಹಿಡ್ಕೊಂಡು ನಿಂತ್ಕೋತಾರೆ. ಅವ್ರು ನೋಡೋದಕ್ಕೆ 70-80 ವರ್ಷ ಆಗಿರುತ್ತೆ. ಆವಾಗ ಅವ್ರು ನೋಡಿ ನಿಮ್ಮನ್ನ ನೀವು ತುಂಬಾ ಬೆಟರ್ ಆಗಿ ಅನ್ಕೋತೀರಾ. ನೀವು ಯೋಚನೆ ಮಾಡ್ತೀರಾ, ವೆಲ್, ನಾನು ಮಾರುತಿ ಕಾರನ್ನೇ ಓಡಿಸ್ತಾ ಇದ್ದೀನಿ, ಆದ್ರೆ ನನ್ನ ಹತ್ರ ಎನರ್ಜಿ ಇದೆ, ವಯಸ್ಸು ನಿವೃತ್ತಿ, ದುಡ್ಡಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನನ್ನಿಂದ ಸ್ವಲ್ಪ ಎಂಜಾಯ್ ಆದ್ರೂ ಮಾಡಕ್ಕಾಗತ್ತೆ, ಇನ್ನು ಸ್ವಲ್ಪ ದುಡ್ಡು ಬೇಕಷ್ಟೇ. ಈಗ ನೀವು ಆ ಫಸ್ಟ್ ಕಾರನ್ನ ನೋಡ್ಬಿಟ್ಟು ಆ ಕಾರಿಂದ ಹೊರಗಡೆ ಬಂದ ಆ ವಯಸ್ಸಾದವ್ರನ್ನ ನೋಡ್ಬಿಟ್ಟು ಈಗ ನಿಮ್ಗೆ ಇನ್ನೊಂದು ಕಾರನ್ನ ನೋಡೋದಕ್ಕೆ ಮನ್ಸೇ ಆಗಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ವಿಷಯ ರಿಜಿಸ್ಟರ್ ಆಗಿರುತ್ತೆ. ಅದು ಏನಂದ್ರೆ ಶ್ರೀಮಂತನಾಗೋದಕ್ಕೆ ವಯಸ್ಸಾಗೋ ತನಕ ನಾವು ವೇಟ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಯಂಗ್ ಏಜ್ ಅಂದ್ರೆ ಯಾವ ಕಾಲದಲ್ಲಿ ನಾವು ಎಂಜಾಯ್ ಮಾಡ್ತೀವೋ ಅದನ್ನ ಪೂರ್ತಿಯಾಗಿ ಕಳ್ಕೋಬೇಕು ಅಂತ ನಿಮ್ಗೆ ಅನ್ಸಬಹುದು. ಇದರಿಂದ ಆ ರೀತಿ ಇನ್ನೊಂದು ಗಾಡಿಯನ್ನ ನೋಡೋದಕ್ಕೂ ನಿಮ್ಗೆ ಇಷ್ಟ ಆಗಲ್ಲ. ಆ ಓನರ್ನ ನೋಡ್ಬೇಕು ಅಂತ ಕೂಡ ನಿಮ್ಗೆ ಅನ್ಸೋದೇ ಇಲ್ಲ. ನೀವು ಯೋಚನೆ ಮಾಡ್ತೀರಾ, 2ನೇ ಕಾರಿಂದ ಕೂಡ ಇನ್ನೊಬ್ಬ ವಯಸ್ಸಾದವನು ಹೊರಗಡೆ ಬರ್ತಾನೆ, ಅವರಿಗೂ ಒಂದು 60-70 ವರ್ಷ ಆಗಿರುತ್ತೆ ಅಂತ, ನಡೆಯೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ ಅಂತ. ಅವರ ವಯಸ್ಸಾದ ವೈಫಿಗೆ ಗ್ರೋಸರಿ ತರೋದಕ್ಕೆ ಬಂದಿರಬಹುದು ಅಂತ ಅನ್ಕೋ. ಆವಾಗ ಆ ಗಾಡಿ ನಿಲ್ಲುತ್ತೆ. ಅದರಿಂದ ಯಂಗ್ ಮತ್ತೆ ಎನರ್ಜೆಟಿಕ್ ಒಂದು 28-30 ವರ್ಷದ ಒಬ್ಬ ಹುಡುಗ ಹೊರಗಡೆ ಬರ್ತಾನೆ. ಸ್ಟೈಲ್ ಆಗಿ ಗಾಡಿ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ತುಂಬಾ ಅಂದವಾದ ಅವನ ವೈಫ್ ಜೊತೆ ಮಾಲ್ ನ ಒಳಗಡೆ ಹೋಗ್ತಾನೆ. ಇದು ನೋಡಿ ನಿಮ್ಗೆ ತುಂಬಾ ಶಾಕ್ ಆಗುತ್ತೆ. ಇಷ್ಟು ಕಾಸ್ಟ್ಲಿಯಾದ ಕಾರನ್ನ ಒಬ್ಬ ಯಂಗ್ ಮ್ಯಾನ್ ಡ್ರೈವ್ ಮಾಡ್ತಾ ಇದಾರ ಅಂತ ನಿಮ್ಗೆ ಶಾಕ್ ಆಗುತ್ತೆ. ಆ ಕಾರ್ ಒಂದು ಸ್ಪೋರ್ಟ್ಸ್ ಕಾರ್, ಅದೊಂದು ಲ್ಯಾಂಬೋರ್ಗಿನಿ. ಫ್ರೆಂಡ್ಸ್, ಈಗ ನೀವ್ ಹೇಳಿ, ಒಂದ್ ವೇಳೆ ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಈ ಇಬ್ರಲ್ಲಿ ನೀವು ಯಾವ ಪರ್ಸನ್ ಆಗಿ ಆಗೋದಕ್ಕೆ ಇಷ್ಟಪಡ್ತೀರಾ? ನೀವು ವಯಸ್ಸಾದ ರೀತಿ ಆಗೋದಕ್ಕೆ ಇಷ್ಟಪಡ್ತೀರಾ? ಇವ್ರ ಹತ್ರ ಸುಮಾರು ದುಡ್ಡಿದೆ, ಆದ್ರೆ ಅವ್ರ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ ಅದನ್ನ ಅನುಭವಿಸಷ್ಟು ಅವ್ರ ಹತ್ರ ವಯಸ್ಸಿಲ್ಲ. ಆಲ್ರೆಡಿ ಅವರಿಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ. ಅವರ ತುಂಬಾ ದಿನಗಳು ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಅಲ್ಲೇ ಹೋಗ್ಬಿಡುತ್ತೆ. ಇವ್ರಿಗೆ ಸಹಾಯ ಇಲ್ಲದೆ ನಡೆಯೋದಕ್ಕೂ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಈ ರೀತಿ ಆಗೋದಕ್ಕೆ ಇಷ್ಟಪಡ್ತೀರಾ? ಈ ಪರ್ಸನ್ ಹತ್ರ ಫುಲ್ ಎನರ್ಜಿ ಇದೆ, ಇವ್ರ ಹತ್ರ ದುಡ್ಡು ಇದೆ, ಅದನ್ನ ಎಂಜಾಯ್ ಕೂಡ ಮಾಡಕ್ಕಾಗತ್ತೆ, ಯಾವ ಬೇಕಾದ್ರೂ ವೆಕೇಶನ್ಗೆ ಹೋಗಕ್ಕಾಗತ್ತೆ, ಅವರ ಸ್ಪೋರ್ಟ್ಸ್ ಕಾರ್ ಅಲ್ಲಿ ಲಾಂಗ್ ಡ್ರೈವ್ಗೆ ಹೋಗಕ್ಕಾಗತ್ತೆ. ವೆಲ್ ಫ್ರೆಂಡ್ಸ್, ಯಾವುದೇ ಒಂದು ಸೆಕೆಂಡ್ ಥಾಟ್ಸ್ ಇಲ್ಲದೆ ಆ ಯಂಗ್ಸ್ಟರ್ ಆಗೋದಕ್ಕೆ ನೀವು ಇಷ್ಟಪಡ್ತೀರಾ? ಆದ್ರೆ ಫ್ರೆಂಡ್ಸ್, ನಮ್ಗೆ ಸುಮಾರು ದಿನದಿಂದ ಹೇಳ್ತಾ ಇರೋ ವಿಷಯ ಏನಂದ್ರೆ ನಾವು ಶ್ರೀಮಂತರಾಗಬೇಕಂದ್ರೆ ಅದಕ್ಕೆ ನಾವು ದುಡ್ಡನ್ನ ಸೇವ್ ಮಾಡಿಡ್ಬೇಕು, ಮತ್ತೆ ಅದನ್ನ ಲಾಂಗ್ ಟರ್ಮಿಗೆ FD ಅಥವಾ ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿಡ್ಬೇಕು. ಈ ರೀತಿ ಆದ್ಮೇಲೆ 60-70 ವರ್ಷ ಆದ್ಮೇಲೆ ನಾವು ಶ್ರೀಮಂತರಾಗಬಹುದು ಅಂತ ನಮ್ಗೆ ಹೇಳಿರ್ತಾರೆ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವು ಶ್ರೀಮಂತರಾಗೋದಕ್ಕೆ ವಯಸ್ಸಾಗೋ ತನಕ ನಾವು ಕಾಯ್ಬೇಕಂತ ಅವಶ್ಯಕತೆ ಇಲ್ವೇ ಇಲ್ಲ. ಇದನ್ನ ನಾನ್ ಕೂಡ ಹೇಳ್ತಾ ಇಲ್ಲ. ದ ಮಿಲಿಯನರ್ ಫಾಸ್ಟ್ ಲೇನ್ ಬುಕ್ ನ ಆಥರ್ MJ ಡಿಮಾರ್ಕೋನೆ ಹೇಳಿದ್ದು. ದ ಮಿಲಿಯನರ್ ಫಾಸ್ಟ್ ಲೇನ್ ಬುಕ್ ಯಾವ ವಿಷಯದಲ್ಲಿ ಫೋಕಸ್ ಮಾಡ್ತಾ ಇದೆ ಅಂದ್ರೆ ನಾವು ಹೇಗೆ ಬೇಗ ಫೈನಾನ್ಷಿಯಲಿ ಫ್ರೀ ಆಗೋದು ಅಂತ. ಸರಿ ಬನ್ನಿ ಫ್ರೆಂಡ್ಸ್, MJ ಡಿಮಾರ್ಕ್ ನ ಬುಕ್ ದ ಮಿಲಿಯನರ್ ಫಾಸ್ಟ್ ಲೇನ್ ಬುಕ್ ಇಂದ ಹೇಗೆ ವೇಗವಾಗಿ ಶ್ರೀಮಂತರಾಗೋದು ಅಂತ ನೋಡೋಣ. ಅಕಾರ್ಡಿಂಗ್ ಟು ಆಥರ್, ಒಬ್ಬ ವ್ಯಕ್ತಿಯಾಗಿ ನಿಮ್ಗೆ ಅಂತ ಆರ್ಥಿಕವಾಗಿ ಒಂದು ಗುರಿ ಇರುತ್ತೆ. ಆ ಆರ್ಥಿಕ ಗುರಿಯನ್ನ ಸಾಧಿಸೋದಿಕ್ಕೆ ನಿಮ್ಗೆ ಅಂತ 3 ದಾರಿ ಇರುತ್ತೆ: ಸೈಡ್ ಲೈನ್, ಸ್ಲೋ ಲೈನ್ ಮತ್ತೆ ಫಾಸ್ಟ್ ಲೈನ್. ಈಗ ಈ 3 ದಾರಿ ಏನಂತ ನಾವು ತಿಳ್ಕೊಳ್ಳೋಣ. ಸೈಡ್ ಲೈನ್ ಅಂದ್ರೆ ರೋಡ್ ನ ಸೈಡ್ ಅಲ್ಲಿರೋ ಫುಟ್ಪಾತ್ ಅಲ್ಲಿ ನಾವು ನಡ್ಕೊಂಡು ಹೋಗೋ ಹಾಗೆ. ಇದರಲ್ಲಿ ನಿಮ್ಮ ಗೋಲ್ ನ ರೀಚ್ ಆಗ್ತೀರಾ ಅನ್ನೋದು ಗ್ಯಾರಂಟಿ ಇಲ್ಲ. ಎರಡನೇದು ಸ್ಲೋ ಲೈನ್ ನ ಅರ್ಥ ರೋಡ್ ಅಲ್ಲಿ ನಡ್ಕೊಂಡು ಅಥವಾ ಸೈಕಲ್ ಅಲ್ಲಿ ಹೋಗಿ ನಿಮ್ಮ ಡೆಸ್ಟಿನೇಷನ್ ನ ರೀಚ್ ಆಗೋದು. ಇದರಲ್ಲಿ ನಿಮ್ಗೆ ಸ್ಪೀಡ್ ಲಿಮಿಟ್ ಇರುತ್ತೆ. ಇದರಲ್ಲಿ ನಿಮ್ಮ ಸ್ಪೀಡ್ ಲಿಮಿಟ್ ಗಿಂತ ಜಾಸ್ತಿ ವೇಗದಲ್ಲಿ ಹೋಗೋದಿಕ್ಕೆ ಆಗಲ್ಲ. ಮೂರನೇದು ಫಾಸ್ಟ್ ಲೈನ್. ಇದರಲ್ಲಿ ಯಾವುದೇ ರೀತಿ ಸ್ಪೀಡ್ ಲಿಮಿಟ್ ಅನ್ನೋದು ಇರೋದೇ ಇಲ್ಲ. ಇದರಲ್ಲಿ ಬುಕಾಟಿ ಕಾರ್ ಹಾಗೆ ನೀವು ಫುಲ್ ಸ್ಪೀಡ್ ಅಲ್ಲಿ ಆದಷ್ಟು ಬೇಗ ನಿಮ್ಮ ಗುರಿಯನ್ನ ರೀಚ್ ಆಗಬಹುದು. ಈಗ ನಿಮ್ಮ ಹತ್ರ ಈ 3 ಮಾರ್ಗದಲ್ಲಿ ಯಾವ್ದಾದ್ರು ಒಂದು ಮಾರ್ಗವನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳಿದ್ರೆ ಯಾವ ಮಾರ್ಗವನ್ನ ಸೆಲೆಕ್ಟ್ ಮಾಡ್ತೀರಾ? ವಿತೌಟ್ ಎನಿ ಡೌಟ್ ನೀವು ಆ 3ನೇ ಮಾರ್ಗ ಫಾಸ್ಟ್ ಲೈನ್ ಅನ್ನ ಚೂಸ್ ಮಾಡ್ತೀರಾ. ವೆಲ್ ಫ್ರೆಂಡ್ಸ್, ಎಲ್ರು ಕೂಡ ಈ ಮಾರ್ಗವನ್ನ ಅವರು ಚೂಸ್ ಮಾಡ್ಕೋತಾರೆ. ಈ ರೋಡೆ ಇರೋದ್ರಲ್ಲೇ ತುಂಬಾ ಖಾಲಿಯಾಗಿರುತ್ತೆ. ಮತ್ತೆ ಉಳಿದಿರೋ 2 ಮಾರ್ಗ ಅಂದ್ರೆ ಸೈಡ್ ಲೈನ್ ಮತ್ತೆ ಸ್ಲೋ ಲೈನ್ ಅಲ್ಲಿ ಸುಮಾರು ಟ್ರಾಫಿಕ್ ಅನ್ನ ನೀವು ನೋಡ್ತೀರಾ. ಯಾಕಂದ್ರೆ ಮ್ಯಾಕ್ಸಿಮಮ್ ಜನ ಈ ಮಾರ್ಗದಲ್ಲೇ ಹೋಗ್ತಾ ಇರ್ತಾರೆ. ಸೊ ಈ 3 ಮಾರ್ಗದ ಬಗ್ಗೆ ಡೀಟೇಲ್ ಆಗಿ ನಾವು ನೋಡೋಣ. ಈ 3 ಮಾರ್ಗಕ್ಕೆ ಏನು ಅರ್ಥ, ನೀವು ಸೈಡ್ ಲೈನ್ ಮತ್ತೆ ಸ್ಲೋ ಲೈನ್ ಇಂದ ಹೇಗೆ ಫಾಸ್ಟ್ ಲೈನ್ ಗೆ ಜಂಪ್ ಆಗಬಹುದು ಅಂತ, ಮತ್ತೆ ವಿತೌಟ್ ಸ್ಪೀಡ್ ಲಿಮಿಟ್ ನಿಮ್ಮ ಆರ್ಥಿಕ ಗುರಿಯನ್ನ ಹೇಗೆ ಸಾಧಿಸೋದು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಜೊತೆ ನೋಡೋಣ. ಆದಷ್ಟು ಮಟ್ಟಿಗೆ ಎಲ್ಲಾ ವಿಷಯವನ್ನ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸ್ಟೋರಿ ಮತ್ತೆ ಎಕ್ಸಾಂಪಲ್ ನಮ್ಮ ಮೈಂಡ್ ಅಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಸೊ ಇದರಿಂದ ಇದನ್ನ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾ ಸುಲಭಕರವಾಗಿರುತ್ತೆ.
ಅದಕ್ಕೋಸ್ಕರನೇ ಸ್ಟೋರಿ ಮತ್ತೆ ಎಕ್ಸಾಂಪಲ್ ಜೊತೆಗೆ ನಮ್ಮ ವಿಡಿಯೋವನ್ನ ನಾವು ಮಾಡ್ತಾ ಇದ್ದೀವಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3 ಫ್ರೆಂಡ್ಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. 3 ಜನ ಸೇಮ್ ಕಾಲೇಜಿಂದ ಗ್ರಾಜುಯೇಟ್ ಆಗಿದ್ದಾರೆ. 3 ಜನ ಕ್ಲಾಸ್ ಅಲ್ಲಿ ತುಂಬಾ ಬ್ರೈಟ್ ಸ್ಟೂಡೆಂಟ್ ಆಗಿದ್ದಾರೆ. ಆದ್ರೆ ಕಾಲ ಚೇಂಜ್ ಆಗ್ತಾ 3 ಜನರ ಮಾರ್ಗ ಮತ್ತೆ ಆ 3 ಜನರ ಪ್ರೊಫೆಷನ್ ಮತ್ತೆ ಫೈನಾನ್ಷಿಯಲ್ ಸ್ಟೇಜ್ ಎಲ್ಲವೂ ಕೂಡ ಒಟ್ಟಿಗೆ ಚೇಂಜ್ ಆಗುತ್ತೆ. ರೆಫರೆನ್ಸ್ಗೋಸ್ಕರ 3 ಜನರಕ್ಕೆ ಒಂದು ಹೆಸರು ಕೊಡೋಣ. ಮೊದಲನೇವನು ಮೋಹನ್, ಸೆಕೆಂಡ್ ಪರ್ಸನ್ ರಾಮ್, ಥರ್ಡ್ ಪರ್ಸನ್ಗೆ ಕಾರ್ತಿಕ್ ಅಂತ ಹೆಸರು ಕೊಡೋಣ. ಫ್ರೆಂಡ್ಸ್, ಕಾರ್ತಿಕ್ ಸ್ಟೋರಿ ಕೇಳದೆ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ಶ್ರೀಮಂತರು ಆಗ್ಬಾರ್ದು ಅಂತ ಅನ್ಕೊಂಡ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಫಸ್ಟ್ ನಾವು ಮೋಹಿತ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವರಿಗೆ ಕಾಲೇಜ್ ಕ್ಯಾಂಪಸ್ ಅಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ. ಇವರಿಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜೂನಿಯರ್ ಇಂಜಿನಿಯರ್ ಕೆಲಸ ಸಿಗುತ್ತೆ. ಇಲ್ಲಿ ಇವರ ಸ್ಯಾಲರಿ 25,000 ಆಗಿರುತ್ತೆ. ಮೋಹಿತ್ಗೆ ಮೊದಲನೇ ಸ್ಯಾಲರಿ ಬಂದು ಕೂಡಲೇ 70,000 ಬೆಲೆ ಇರೋ ಒಂದು ಐಫೋನ್ ನ ಅವರು ತಗೋತಾರೆ. ಅದು ಕೂಡ EMI ಅಲ್ಲಿ. ಮತ್ತೆ ನೆಕ್ಸ್ಟ್ ಸ್ಯಾಲರಿ ಬಂದ ಕೂಡಲೇ ಫ್ಲಾಟ್ ಅಲ್ಲಿ AC ಹಾಕ್ತಾರೆ. ಅದನ್ನು ಕೂಡ EMI ಅಲ್ಲೇ. ಇದೇ ರೀತಿನ ಅವರ ತಿಂಗಳ ಸ್ಯಾಲರಿಯನ್ನ ಯೂಸ್ ಮಾಡ್ತಾರೆ. ಕಾಸ್ಟ್ಲಿ ಆದ ಕಾರು, ಗ್ಯಾಜೆಟ್ಸ್, ಪಾರ್ಟಿ ಅಂತ ಮೋಹಿತ್ ನಾಳೆ ಬಗ್ಗೆ ಯೋಚನೆ ಮಾಡದೆ ನಾಳೆ ನಾವು ಇರ್ತೀವಾ ಇಲ್ವಾ ಅಂತ ಅವರು ಖರ್ಚು ಮಾಡ್ತಾ ಇರ್ತಾರೆ. ಈ ರೀತಿ ಮೈಂಡ್ ಸೆಟ್ ಎಲ್ಲಾ ಸೈಡ್ ವರ್ಕರ್ಗೆ ಇದ್ದೇ ಇರುತ್ತೆ. ಬರೀ ರೋಹಿತ್ ರೀತಿ ಕಮ್ಮಿ ಸ್ಯಾಲರಿ ತಗೊಂತಾರಲ್ಲ ಅವ್ರಿಗೆ ಮಾತ್ರ ಅಲ್ಲ. ಈ ಕೆಟಗರಿಯಲ್ಲಿ ಈ ರೀತಿ ಸುಮಾರು ಜನ ಬರ್ತಾರೆ. ಅವರು ನೋಡೋದಕ್ಕೆ ತುಂಬಾ ಶ್ರೀಮಂತರಾಗಿ ಕಾಣಬಹುದು. ಆದ್ರೆ ಕಾಲ ಕಳೆದಂತೆ ಇವ್ರ ಹತ್ರ ಏನೂ ಇಲ್ಲ ಅಂತ ಅವರಿಗೆ ಅರ್ಥ ಆಗುತ್ತೆ. ವೆಲ್, ನೀವು ಕೂಡ ಕೇಳ್ಪಟ್ಟಿರ್ತೀರಾ ಸುಮಾರು ಸ್ಟಾರ್ಸ್ ಮತ್ತೆ ಸೆಲೆಬ್ರಿಟಿ ಎಲ್ಲ ಬ್ಯಾಂಕ್ರಪ್ಟ್ ಆಗಿದ್ದಾರೆ ಅಂತ. ನಿಜವಾಗ್ಲೂ ಅವರು ಏನಕ್ಕೆ ಬ್ಯಾಂಕ್ರಪ್ಟ್ ಆಗ್ತಾರಂದ್ರೆ ಅವರ ಮೈಂಡ್ ಸೆಟ್ ಅನ್ನೋದು ಸರಿಯಾಗಿ ಇರೋದೇ ಇಲ್ಲ. ಅವರು ಬೈ ಚಾನ್ಸ್ ಒಂದು ಮಾರ್ಗದಿಂದ ಸುಮಾರು ದುಡ್ಡನ್ನ ಗಳಿಸಿರ್ತಾರೆ. ಆ ಒಂದು ಕಾರಣದಿಂದ ಲಾಟರಿಯಲ್ಲಿ ದುಡ್ಡು ಬರುತ್ತಲ್ಲ, ಅವರು ಕೂಡ ಕೆಲವು ವರ್ಷದಲ್ಲೇ ಅದನ್ನ ಖಾಲಿ ಮಾಡ್ಬಿಡ್ತಾರೆ. ಈ ಮೈಂಡ್ ಸೆಟ್ ಇಂದ ಹೊರಗಡೆ ಬರೋದಿಕ್ಕೆ ನೀವು ನಿಮ್ಮಲ್ಲಿರೋ 3 ಕೆಟ್ಟ ನಂಬಿಕೆಯನ್ನ ಬಿಡ್ಬೇಕು. ಮೊದಲು ನೀವು ವೆಲ್ದಿ ಆಗೋದಿಕ್ಕೆ ನಿಮ್ಗೆ ಲಕ್ ಬೇಕು. ಇದನ್ನ ಆದಷ್ಟು ಬೇಗ ಮರ್ತ್ ಬಿಡಿ. ಯಾಕಂದ್ರೆ ಈ ಬಿಲೀಫ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರೋ ತನಕ ಶ್ರೀಮಂತರಾಗೋದಿಕ್ಕೆ ಲಕ್ ಬೇಕು ಅಂತ ನೀವು ಯೋಚನೆ ಮಾಡ್ತಾನೆ ಇರ್ತೀರಾ. ಆದ್ರೆ ಶ್ರೀಮಂತರಾಗೋದಿಕ್ಕೆ ಲಕ್ ಅಲ್ಲ, ಹಾರ್ಡ್ ವರ್ಕ್ ನ ಅವಶ್ಯಕತೆ ಇರುತ್ತೆ. ಎರಡನೇ ನಂಬಿಕೆ, ಶ್ರೀಮಂತರಾಗೋದು ಅನ್ನೋದು ಒಂದು ಇವೆಂಟ್ ಅಂತ ನೀವು ಅನ್ಕೋತೀರಾ. ಇದು ಕೂಡ ಒಂದು ತಪ್ಪಾದ ನಂಬಿಕೆ. ಯಾಕಂದ್ರೆ ವೆಲ್ತ್ ಅನ್ನ ನಾವು ಒಂದೇ ನೈಟ್ ಅಲ್ಲಿ ಗಳಿಸೋದಿಕ್ಕೆ ಆಗೋದೇ ಇಲ್ಲ. ನೀವು ನಿಮ್ಮ ಶ್ರೀಮಂತ ಫ್ರೆಂಡ್ ಅನ್ನ ಮೀಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀರಾ, ಇವನು ಒಂದೇ ಸತಿ ಶ್ರೀಮಂತ ಆಗ್ಬಿಟ್ಟ ಅಂತ. ಆದ್ರೆ ಅವ್ರ ಹತ್ರ ಹೋಗಿ ನೀವು ಕ್ಲೀನ್ ಆಗಿ ಕೇಳಿದ್ರೆ ಅವರು ಕ್ಲೀನ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವರು ಈ ಪೊಸಿಷನ್ ಗೆ ಬರೋದಿಕ್ಕೆ ಎಷ್ಟು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೂರನೇ ನಂಬಿಕೆ, ಬೇರೆಯವರಿಂದ ದುಡ್ಡು ಸಿಕ್ಕಿ ನಾವು ಶ್ರೀಮಂತರು ಆಗ್ಬಹುದು ಅಂತ. ಈ ರೀತಿಯಲ್ಲಿ ಯಾರಾದ್ರೂ ಯೋಚನೆ ಮಾಡ್ತಾರಾ ಅಂತ ನೀವು ಯೋಚನೆ ಮಾಡಬಹುದು. ನಂಗೂ ಕೂಡ ಅದೇ ರೀತಿ ಫೀಲ್ ಆಯ್ತು. ಅರೆ, ಅಂಬಾನಿ ಎಷ್ಟು ದೊಡ್ಡ ಶ್ರೀಮಂತರು, ಅವ್ರು ನಂಗೆ 2 ಕೋಟಿ ಕೊಡೋದ್ರಿಂದ ಏನೂ ಆಗಲ್ಲ. ಆದ್ರೆ ಆ ರೀತಿ ಆದ್ರೆ ನನ್ನ ಲೈಫೇ ಟರ್ನ್ ಆಗತ್ತೆ. ಈ ವಿಷಯವನ್ನ ಅವರು ತಮಾಷೆಗೆ ಹೇಳ್ತಾ ಇಲ್ಲ. ಅವರಿಗೆ ನಿಜವಾಗ್ಲೂ ಈ ರೀತಿ ಥಾಟ್ಸ್ ಎಲ್ಲ ಇರುತ್ತೆ. ಶ್ರೀಮಂತರು ಬಡವರಿಗೆ ದುಡ್ಡು ಕೊಡ್ಬೇಕು, ಇದರಿಂದ ಬಡವರು ಕೂಡ ಶ್ರೀಮಂತರಾಗ್ತಾರೆ. ಆವಾಗ ನಾನು ಲಾಟರಿ ಬಗ್ಗೆ ಎಕ್ಸಾಂಪಲ್ ಅನ್ನ ನಾನು ಕೊಟ್ಟೆ. ಅವರ ಎಕ್ಸ್ಪ್ರೆಷನ್ ನೋಡಿ ನಂಗೆ ಗೊತ್ತಾಯ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ. ಈ 3 ನಂಬಿಕೆಯಿಂದ ಹೊರಗಡೆ ಬಂದ್ರೆ ನೀವು ಸೈಡ್ ಲೈನ್ ಇಂದ ಹೊರಗಡೆ ಬಂದ ಹಾಗೆ. ಆದ್ರೆ ಸ್ಲೋ ಲೈನ್ ರಾಮ್ ರೀತಿ ಜನ ಇರ್ತಾರಲ್ಲ, ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ರಾಮ್ ಯಾರು? ರಾಮ್ ಮೋಹನ್ ನ ಫ್ರೆಂಡು. ಇವರು ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ರು. ಆದ್ರೆ ರಾಮ್ ನ ಮೈಂಡ್ ಸೆಟ್ ಮೋಹನ್ ರೀತಿ ಇಲ್ದೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಮೋಹನ್ ನ ನಂಬಿಕೆ ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿತ್ತು. ಆದ್ರೆ ರಾಮ್ ಹಂಗಲ್ಲ, ಅವನು ದುಡ್ಡನ್ನ ಸೇವ್ ಮಾಡೋದ್ರಲ್ಲಿದ್ದ. ಕಾಲೇಜಿಂದ ಹೊರಗಡೆ ಬಂದ್ಮೇಲೆ ರಾಮ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾನೆ. ಅವರಿಗೆ ಒಂದು ಸೆಕ್ಯೂರ್ ಆದ ಗೌರ್ಮೆಂಟ್ ಜಾಬ್ ಕೂಡ ಸಿಗುತ್ತೆ. ರಾಮ್ ನ ಸ್ಯಾಲರಿ 40,000 ಮತ್ತೆ ಇವರ ಸ್ಯಾಲರಿಯ ಮೇಜರ್ ಅಮೌಂಟ್ ಅನ್ನ ಸೇವ್ ಮಾಡಿರ್ತಾರೆ. ಯಾಕಂದ್ರೆ ಇವರು ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಮೇಲೆ ನಂಬಿಕೆಯನ್ನ ಇಟ್ಟವರು. ರಾಮ್ ಅವರ ಖರ್ಚನ್ನ ತುಂಬಾ ಕಮ್ಮಿಯಾಗಿ ಮಾಡ್ತಾರೆ, ಜಾಸ್ತಿ ಸೇವ್ ಮಾಡೋದಕ್ಕೆ. ರಾಮ್ ಕೆಲವು ಸೇಫ್ ಇನ್ವೆಸ್ಟ್ಮೆಂಟ್, ಬ್ಯಾಂಕ್ FD ಮತ್ತೆ ಗೋಲ್ಡ್ ಅಲ್ಲಿ ಅವರ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ. ಅವರಿಗೆ ನಂಬಿಕೆ ಇದೆ 60-70 ವರ್ಷದಲ್ಲಿ ಅವರು ಫೈನಾನ್ಷಿಯಲ್ ಆಗಿ ಫ್ರೀ ಆಗ್ತಾರೆ. ರಾಮ್ ಹೋಗೋದಾರಿ ಮೋಹನ್ ಗಿಂತ ತುಂಬಾ ಸೆನ್ಸಿಬಲ್ ಆಗಿರುತ್ತೆ. ಆದ್ರೂ ಕೂಡ ಇದು ಬೆಸ್ಟ್ ವೇ ಅಲ್ಲ. ಯಾಕಂದ್ರೆ 60-70 ವರ್ಷದಲ್ಲಿ ಶ್ರೀಮಂತರಾಗಿ ಏನ್ ಮಾಡಕ್ಕಾಗತ್ತೆ. ಆದ್ರೆ ಆ ವಯಸ್ಸಲ್ಲಿ ಶ್ರೀಮಂತರಾಗೋದು ತುಂಬಾ ದೊಡ್ಡ ವಿಷಯನೇ. ಆದ್ರೆ ಅದಕ್ಕೋಸ್ಕರ ನಮ್ಮ ಲೈಫ್ ಅಲ್ಲಿ ನಮ್ಗೆ ಬೇಕಾದ ಎಲ್ಲವನ್ನ ಫುಲ್ಫಿಲ್ ಮಾಡ್ಕೊಳ್ದೆ ಎಲ್ಲದರಲ್ಲೂ ಕಂಜೂಸ್ ಆಗಿದ್ದು ಎಲ್ಲವನ್ನ ಸೇವ್ ಮಾಡಿ ಇಡೋದು ಏನಕ್ಕೋಸ್ಕರ? ವಯಸ್ಸಾದ್ಮೇಲೆ ತುಂಬಾ ಶ್ರೀಮಂತನಾಗಿ ಇರಬೇಕು ಅಂತಾನ? ಇದರಲ್ಲೂ ಕೂಡ ಖಂಡಿತ ಸೆನ್ಸ್ ಅನ್ನೋದು ಇಲ್ಲ. ಎಲ್ಲಾ ಮಿಡಲ್ ಕ್ಲಾಸ್ ಅವರು ಈ ಲೈನ್ ಮಾತ್ರ ಅವರು ಫಾಲೋ ಮಾಡ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಒಂದು ಮಿಡಲ್ ಕ್ಲಾಸ್ ನ ಮೈಂಡ್ ಸೆಟ್ ಅನ್ನ ಈ ರೀತಿನೇ ಪ್ರೋಗ್ರಾಮ್ ಮಾಡಿರ್ತಾರೆ. ಸ್ಕೂಲಲ್ಲಿ ಒಳ್ಳೆ ರೀತಿ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಬೇಕು, ಇದರಿಂದ ನಿಮಗೆ ಒಳ್ಳೆ ಸೆಕ್ಯೂರ್ ಆದ ಜಾಬ್ ಸಿಗುತ್ತೆ, ನಂತರ ನಿನ್ನ ಸಂಬಳವನ್ನ ಸೇವ್ ಮಾಡಬೇಕು, ಇದರಿಂದ ಫೈನಲ್ ಆಗಿ ಒಳ್ಳೆಯ ರಿಟೈರ್ ಲೈಫ್ ಅನ್ನ ಬಾಳ್ಬಹುದು. ಸ್ಲೋ ಲೈನ್ ಇಂದ ಫಾಸ್ಟ್ ಲೈನ್ ಗೆ ಬರೋದಿಕ್ಕೆ ಒಂದು ಸಣ್ಣ ಮೈಂಡ್ ಸೆಟ್ ಶಿಫ್ಟ್ ಬೇಕಾಗತ್ತೆ. ಇದನ್ನ ಕಾರ್ತಿಕ್ ಸರಿಯಾದ ಸಮಯದಲ್ಲಿ ಮಾಸ್ಟರ್ ಮಾಡ್ತಾರೆ. ಈಗ ಫೆರಾರಿಯ ಫಾಸ್ಟ್ ರೈಡ್ ಅನ್ನ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಅದು ಏನು ಬನ್ನಿ ತಿಳ್ಕೊಳ್ಳೋಣ. ಕಾರ್ತಿಕ್ ಮೊದಲು ಯಾವ ಜಾಬ್ ಸಿಕ್ತೋ ಅದರಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಜನ ಇದನ್ನ ಕ್ರಿಟಿಸೈಸ್ ಮಾಡ್ತಾರೆ, ಕೆಲವೊಬ್ರು ಗೇಲಿ ಕೂಡ ಮಾಡ್ತಾರೆ. ಇಷ್ಟು ಬುದ್ಧಿವಂತ ಆಗಿದ್ದು ಕಮ್ಮಿ ಸ್ಯಾಲರಿಗೆ ಕೆಲಸಕ್ಕೆ ಹೋಗ್ತಾ ಇದೆಯಲ್ಲ ಅಂತಾರೆ. ಆದ್ರೆ ಕಾರ್ತಿಕ್ ನ ಮೈಂಡ್ ಅಲ್ಲಿ ಎಲ್ಲವೂ ಕ್ಲಿಯರ್ ಆಗಿದ್ದು ಅವ್ನು ಏನ್ ಮಾಡ್ತಾ ಇದ್ದಾನೆ, ಏನಕ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತು. ಇದರಿಂದ ಬೇರೆ ಯಾರೇ ಏನೇ ಹೇಳಿದ್ರು ಪಾರ್ಟ್ ಟೈಮ್ ಅಲ್ಲಿ ಅವರ ಜಾಬ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಕಾರ್ತಿಕ್ ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ, 3 ಗಂಟೆಗೆ ವಾಪಸ್ ಬರ್ತಾರೆ. ಉಳಿದಿರೋ ಸಮಯವನ್ನ ಅವರ ಸೈಡ್ ಹಸಲ್ಗೆ ಕೊಡ್ತಾರೆ.
ಕಾರ್ತಿಕ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಾರೆ. ಕಾರ್ತಿಕ್ ಒಂದೊಂದು ವಾರ ರೆಗ್ಯುಲರ್ ಆಗಿ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಹಾಕ್ತಾರೆ. ಸುಮಾರು ತಿಂಗಳಾಗುತ್ತೆ, ಯಾವುದೇ ರಿಸಲ್ಟ್ ಬರೋದೇ ಇಲ್ಲ. ಆದ್ರೂ ಕೂಡ ನಿಲ್ಸದೆ ಮತ್ತೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಪ್ರಾಸೆಸ್ ಅನ್ನ ನಂಬ್ತಾರೆ. ಅವರಿಗೆ ಸರಿಯಾದ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಅವರ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್ ಓವರ್, ವಿಡಿಯೋ ಎಡಿಟಿಂಗ್ ಅಲ್ಲಿ ಫೋಕಸ್ ಮಾಡ್ತಾರೆ. ಅದರ ನಂತರ ಕೆಲವು ವರ್ಷ ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡಿದ ನಂತರ ಕಾರ್ತಿಕ್ಗೆ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಾರ್ತಿಕ್ ನ ಗ್ರೋತ್ ಎಕ್ಸ್ಪೋನೆನ್ಷಿಯಲಿ ಜಾಸ್ತಿ ಆಗುತ್ತೆ. ಎಲ್ಲಾ ತಿಂಗಳು ಅವರ ಚಾನಲ್ ನ ವ್ಯೂಸ್ ಮುಂಚೆಗಿಂತ ಜಾಸ್ತಿ ಹೋಗುತ್ತೆ. ಈಗ ಒಂದೊಂದು ತಿಂಗಳು ಯೂಟ್ಯೂಬ್ ಅಲ್ಲಿ ಲಕ್ಷಗಟ್ಟಲೆ ದುಡಿತಾ ಇರ್ತಾರೆ. ಈಗ ಕಾರ್ತಿಕ್ ಸ್ಟೇಜ್ ಗೆ ಹೋಗ್ತಾ ಹೋಗ್ತಾ ಅವರ ಚಾನಲ್ ನ ವ್ಯೂಸ್ ಮತ್ತೆ ಅರ್ನಿಂಗ್ಸ್ ಕಾಂಪೌಂಡ್ ಆಗ್ತಾ ಇರುತ್ತೆ. ಕಾರ್ತಿಕ್ ಅವರ ಇನ್ಕಮ್ ನ ಒಂದು ಸಣ್ಣ ಪಾರ್ಟ್ ಅನ್ನ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅವರ ಫ್ಯೂಚರ್ ಫೈನಾನ್ಷಿಯಲ್ ಗೋಲ್ಗೋಸ್ಕರ. ಮತ್ತೆ 10 ವರ್ಷದಲ್ಲಿ ಫೈನಾನ್ಷಿಯಲಿ ಫ್ರೀ ಕೂಡ ಆಗ್ತಾರೆ. ಈಗ ಕಾರ್ತಿಕ್ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ದುಡ್ಡು ಅವರಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಅವರು ನಿದ್ದೆ ಮಾಡ್ತಾ ಇದ್ರು ಕೂಡ ಆವಾಗ್ಲೂ ಅವರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬೀಳ್ತಾ ಇರುತ್ತೆ. ಸೊ ಇದೇ ಫಾಸ್ಟ್ ಲೈನ್ ಅಲ್ಲಿ ಕೆಲಸ ಮಾಡೋದು ಅನ್ನೋದು. ಕೆಲವು ವರ್ಷ ಮಾತ್ರ ನೀವು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಉಳಿದ ಎಲ್ಲಾ ದಿನ ತುಂಬಾ ಖುಷಿ ಖುಷಿಯಾಗಿ ನೀವು ಬಾಳ್ಬಹುದು. ಈ ಮಾರ್ಗ ಅನ್ನೋದು ಫಾಸ್ಟೇ, ಆದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಇದು ಈಸಿ ಆಗಿದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಈ ಮಾರ್ಗದಲ್ಲೇ ಹೋಗ್ತಾ ಇದ್ರು. ಯಾರು ಸೈಡ್ ಲೈನ್ ಮತ್ತೆ ಸ್ಲೋ ಲೈನ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ಈ ಬುಕ್ ನ ಒಳ ಅರ್ಥವನ್ನ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನ ಇಲ್ಲಿನವರೆಗೂ ನೋಡ್ತಾ ಇದ್ರೆ ಇದಕ್ಕಿಂತ ಮುಂಚೆ ಫಾಸ್ಟ್ ಲೈನ್ ಅಲ್ಲಿ ಇರಬಹುದು, ಇಲ್ಲಾಂದ್ರೆ ನೀವು ಕೂಡ ಈ ಫಾಸ್ಟ್ ಲೈನ್ ಅಲ್ಲಿ ಬರೋದಕ್ಕೆ ಇಷ್ಟಪಡ್ತಾ ಇರ್ತೀರಾ. ಅದು ಹೌದು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಚಾನಲ್ ಈ ರೀತಿ ಸುಮಾರು ಕಂಟೆಂಟ್ ಅನ್ನ ಒಳಗೊಂಡಿರುತ್ತೆ. ಅದು ನಿಮ್ಮನ್ನ ಡೆವಲಪ್ ಮಾಡುತ್ತೆ, ಫಾಸ್ಟ್ ಲೈನ್ ಗೆ ತರುತ್ತೆ. ಸೊ ಫ್ರೆಂಡ್ಸ್, ಮಿಲಿಯನರಿ ಫಾಸ್ಟ್ ಲೈನ್ ಬುಕ್ ನ ಸಮರಿ ಹೇಗಿತ್ತು ಮರಿದೆ ಕಮೆಂಟ್ ಅಲ್ಲಿ ಹೇಳಿ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅನ್ನೋದು ನಂಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.